ಓಕೆ, ನೀವು ಕ್ಯಾಪ್ಟನ್ ಆದಾಗ ಬಹುಶಃ ಮನೆಯಲ್ಲಿ ಸಾಕಷ್ಟು ಚಾಲೆಂಜಸ್ನ ಏನಾದ್ರು ಎದುರಿಸಿರೋ ಕ್ಯಾಪ್ಟನ್ ಯಾರಾದ್ರೂ ಇದ್ರೆ ನೀವೇ ಅನ್ಸತ್ತೆ. ಬಹುಶಃ ಒಂದ್ 5 ವಾರಕ್ಕೆ ಆಗೋಷ್ಟು ಕ್ಯಾಪ್ಟನ್ಸಿ ಒಂದೇ ವಾರದಲ್ಲಿ ಮಾಡ್ಬಿಟ್ಟಿದ್ರೆ ನೀವೇ ನಾಮಿನೇಟ್ ಮಾಡ್ಬೇಕಿತ್ತು. ಆಮೇಲೆ ಅದೊಂದು ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು. ಆ ಸಿಚುಯೇಷನ್ ಹೇಗಿತ್ತು? ಆಕ್ಚುಲಿ ತುಂಬಾ ಜನಕ್ಕೆ ಅವರು ಕ್ಯಾಪ್ಟನ್ ಆದಾಗ ತುಂಬಾ ಜನ ಹೇಳ್ಕೊಂಡ್ರು, ಅಯ್ಯೋ ಯಾಕಪ್ಪ ಕ್ಯಾಪ್ಟನ್ ಆಗ್ಬಿಟ್ಟೆ ಅಂತ. ಬಟ್ ನನಗೆ ಅನಿಸ್ಲಿಲ್ಲ, ಇದು ಗುರು ಚಾಲೆಂಜ್, ಇದು ತಗೋಬೇಕು ನಾನು. ಬಿಗ್ ಬಾಸ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಬೂತ್ ಇರುತ್ತೆ, ಸಾಂಗ್ ಬರಲ್ಲ, ಏನು ಬರಲ್ಲ, ಇದ್ದಕ್ಕಿದ್ದಂಗೆ ಡ್ರಿಂಕ್ ಸೌಂಡು, ಹೋಗ್ತಿದ್ದಂಗೆ ಬಿಗ್ ಬಾಸ್ ನನಗೆ ನೀವೆಲ್ಲ ನಡ್ಕೊಂಡ್ರ ರೀತಿಯಿಂದ ಬೇಜಾರಾಗಿ ನಾನು ಮನೆಯಿಂದ ಬ್ರೇಕ್ ತಗೋತಿದ್ದೀನಿ ಅಂತಾರೆ. ಏನಾಗ್ತಿದೆ, ನಾನು ಒಂದ್ಸರಿ ಥ್ಯಾಂಕ್ ಯು ಬಿಗ್ ಬಾಸ್ ಅಂತೀನಿ, ಯಾವ್ದಕ್ ಥ್ಯಾಂಕ್ ಯು ಹೇಳ್ತಿದ್ದೀರಾ? ಸಕ್ಕದಾಗಿತ್ತು ಆಕ್ಚುಲಿ. ಏನ್ರಿ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ? ಸೊ ಇದನ್ನೆಲ್ಲ ನನಗೆ ಸ್ಟೇಬಲ್ ಮೈಂಡ್ ಇದ್ದಿದ್ರಿಂದ, ಒಂದು ಬ್ಯಾಲೆನ್ಸ್ಡ್ ಕ್ಯಾರೆಕ್ಟರ್ ಇದ್ದಿದ್ರಿಂದ ನನಗೆ ಮಾಡೋದಕ್ಕಾಯ್ತು. ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಮೇಡಮ್. ಯಾಕಂದ್ರೆ ಜಗದೀಶ್ ಕ್ಯಾರೆಕ್ಟರ್ ಅಲ್ಲಿ ಇತ್ತು, ಜಗಳಗಳು ನಡೀತಾ ಇತ್ತು, ಇಡೀ ಮನೆ ತಿರುಗಿ ಬಿದ್ದಿತ್ತು ಅವ್ರ ವಿರುದ್ಧ. ಪ್ರತಿಯೊಬ್ರು ಅವ್ರು ನೋಡಿದ್ರೆ ಆಗ್ತಿರ್ಲಿಲ್ಲ. ಅದೊಂದು. ಅಂಡ್ ಒಬ್ಬೇ ವ್ಯಕ್ತಿ 8 ಜನನ ನಾಮಿನೇಟ್ ಮಾಡಬೇಕು ಅಂದಾಗ ಅವನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ, ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳಿ. 3ನೇ ವಾರ ಯಾರು ಕರೆಕ್ಟ್ ಆಗಿ ಅರ್ಥ ಆಗಿರಲ್ಲ, ಯಾರ್ಯಾರು ಏನು ಅಂತ ವ್ಯಕ್ತಿತ್ವಗಳು ಗೊತ್ತಾಗಿರಲ್ಲ. ಆಮೇಲೆ ಅವ್ರಿಗೆ ಆನ್ಸರ್ ಮಾಡ್ಬೇಕು, ನೆಕ್ಸ್ಟ್ ಕಾರಣಗಳು ಕೊಟ್ಟ ಮೇಲೆ ಅವ್ರಿಗೆ ಸಮಜಾಯಿಸಿ ಕೊಡ್ಬೇಕು. ಇದೆಲ್ಲ ಮಾಡಿದಾಗ ನನ್ ನಿಜವಾಗ್ಲೂ ಒಂಥರ ತಲೆ ಇದಾಗಿದ್ದು ಉಂಟು. ಬಟ್ ಅದನ್ನ ನಾನು ತುಂಬಾ ನೀಟಾಗಿ ಮ್ಯಾನೇಜ್ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಅದಾದ್ಮೇಲೆ ಇವರಿಬ್ರು ಜಗಳ ಆಗುತ್ತೆ. ಆ ಜಗಳನ ನಾನಾಗಿದ್ದಕ್ಕೆ ಬಿಡಿಸ್ತೆ ಅನ್ನೋದು ನಾನು ಹೇಳ್ಕೊತಾ ಇರ್ಬೋದು, ಬಟ್ ನಾನಾಗಿದ್ದಕ್ಕೆ ಬಿಡಿಸ್ತೆ ಅಂತ ನನಗೆ ಹೆಮ್ಮೆ ಇದೆ. ನನ್ನ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ಟ್ರಿಗರ್ ಆಗಿರೋರು ಬೇರೆ ರೀತಿನೇ ಮಾತಾಡಿರೋರು. ಬಟ್ ನಾನು ಜಗದೀಶ್ ಅವ್ರನ್ನ ಕರ್ಕೊಂಡೋಗಿ ಸೈಡಲ್ಲಿ ಮಾತಾಡಿದ್ದು, ಕೂಡ್ಸಿದ್ದು ಸಪ್ರೇಟ್ ಆಗಿ, ಇದೆಲ್ಲ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಯಾಕಂದ್ರೆ ಜಗದೀಶ್ ಅವ್ರು ನನ್ನ ಮಾತಿಗೆ ರೆಸ್ಪೆಕ್ಟ್ ಮಾಡ್ತಿದ್ರು, ಬೇರೆ ಯಾರ ಮಾತನ್ನು ಕೇಳ್ತಿರ್ಲಿಲ್ಲ. ಅಲ್ಲಿ ಇವನೇನೋ ಮಾತಾಡ್ತೇನೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ತೂಕ ಇದೆ, ಅದಕ್ಕೋಸ್ಕರ ಮಾತಾಡ್ತೇನೆ ಅನ್ನೋ ಕಾರಣ ನಾನು ಕರ್ಕೊಂಡೋಗಕ್ಕೆ ಸುಮ್ಮನೆ ಇರ್ತಾ ಇದ್ರು. ತುಂಬಾ ಖುಷಿ ಕೊಟ್ಟಂತ ವಾರ ಅದು.